ನದಿಯ ಮಧ್ಯದಲ್ಲಿರೋ ಈ ಮನೆಯಲ್ಲಿ ವಾಸ ಮಾಡೋಕೆ ಅಂತ ಸಿಟಿಯಿಂದ ಒಂದು ಫ್ಯಾಮಿಲಿ ಬರುತ್ತೆ. ಅಲ್ಲಿ ಕೆಲವು ದಿನಗಳವರೆಗೆ ಎಲ್ಲದೂ ತುಂಬಾ ಚೆನ್ನಾಗಿನೇ ನಡೀತಾ ಇತ್ತು. ಆದ್ರೆ ಒಂದು ದಿನ ಅವನು ಆಫೀಸ್ನಿಂದ ಮನೆಗೆ ಬಂದಾಗ ಅವನ ಮನೆಯಲ್ಲಿ ಒಂದು ನಿಗೂಢವಾದ ಲೆಟರ್ ಸಿಗುತ್ತೆ. ಆದ್ರೆ ಅದರಲ್ಲಿ ಯಾವುದೇ ಅಡ್ರೆಸ್ ಇಲ್ಲದೆ ಇರೋದನ್ನ ನೋಡಿ ಆ ವ್ಯಕ್ತಿ ಅದನ್ನ ಸುಮ್ಮನೆ ಬಿಟ್ಬಿಡ್ತಾನೆ. ಆದ್ರೆ ಮರುದಿನ ಆಫೀಸ್ಗೆ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಮನೆಯ ಆಚೆ ಮತ್ತೆ ಅದೇ ತರಹದ ಲೆಟರ್ ಸಿಗುತ್ತೆ. ಈ ಸಾರಿ ಕೂಡ ಅದರಲ್ಲಿ ಅಡ್ರೆಸ್ ಇರಲಿಲ್ಲ. ಅದಕ್ಕೆ ಅವನು ಸುತ್ತಮುತ್ತ ಇರೋ ಜನರ ಹತ್ರ ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗಿ ವಿಚಾರಿಸ್ತಾನೆ. ಆದ್ರೆ ಅಲ್ಲಿ ಯಾರಿಗೂ ಆ ಲೆಟರ್ ಬಗ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಒಂದು ದಿನ ಅವನು ಆ ಲೆಟರ್ ಕೊಡೋನಿಗಾಗಿ ಮನೆಯ ಆಚೆನೆ ಕಾಯ್ತಾ ಕೂತಿರ್ತಾನೆ. ಆದ್ರೆ ಅವನು ಪೇಪರ್ ತಗೊಳ್ಳೋಕೆ ಅಂತ ಎದ್ದು ಹೋದಾಗ ಅವನು ಎಲ್ಲಿ ಕೂತಿದ್ನೋ ಸೇಮ್ ಅದೇ ಜಾಗದಲ್ಲಿ ಆ ಲೆಟರ್ ಬಂದು ಬಿದ್ದಿರುತ್ತೆ. ಮತ್ತೆ ಅವನು ಆ ಲೆಟರ್ನ ಓಪನ್ ಮಾಡಿ ಓದಿದಾಗ ಅದರಲ್ಲಿ ಅವನ ಫ್ಯಾಮಿಲಿಯ ಬಗ್ಗೆನೇ ಅವನಿಗೆ ಗೊತ್ತಿಲ್ಲದ ಕೆಲವು ರಹಸ್ಯಗಳನ್ನ ಬರೆದಿರ್ತಾರೆ. ಇದೇ ಯೋಚನೆಯಲ್ಲಿ ಅವನು ಮುಳುಗಿ ಹೋಗಿದ್ದರಿಂದ ಅವನ ಕೆಲಸದ ಮೇಲೂ ಕೂಡ ಎಫೆಕ್ಟ್ ಆಗೋಕೆ ಶುರುವಾಗುತ್ತೆ. ಅದಕ್ಕೆ ಅವನು ಈ ವಿಷಯನ ತನ್ನ ಫ್ರೆಂಡ್ಸ್ ಮತ್ತೆ ಊರಿನ ಜನರ ಹತ್ರ ಹೇಳ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ, ಈ ಮನೆಯ ಕೆಳಗಡೆ ಎಷ್ಟೋ ಶತಮಾನಗಳ ಹಿಂದೆ ಒಂದು ಸ್ಮಶಾನ ಇತ್ತು ಮತ್ತೆ ಅದರಲ್ಲಿರೋ ಯಾವುದೋ ಒಂದು ಆತ್ಮನೇ ಇವರಿಗೆ ಲೆಟರ್ ಕಳಿಸ್ತಾ ಇದೆ ಅಂತ. ಇದರಿಂದ ಸಿಕ್ಕಾಪಟ್ಟೆ ಹೆದರ್ಕೊಂಡ ಆ ವ್ಯಕ್ತಿ ಕೆಲವು ದಿನಗಳ ಮಟ್ಟಿಗೆ ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಆ ಊರು ಬಿಟ್ಟು ಹೊರಟೋಗ್ತಾನೆ.